ಮಗಳ ನಮ್ಮ ಗೌರಜ್ಜಿ ಅಲ್ವಾ? ನೋಡ್ದೇನ್ರಪ್ಪ, ಆ ಮನೆ ಮುಂದ್ಲಾಸ್ ನಡ್ಕೊಂಡು ಹೋದ್ರು ಒಂದು ಮಾತಾಡ್ಸೋಕೆ ಹಂಗೆ ಹೋಗ್ತೈತಲ್ಲ, ಲೆಕ್ಕ ಹಾಕ್ರಿ. ಆ ಕಡೆ ಮಕ ಮಾಡ್ಕೊಂಡು. ಓಹೋ, ಪರವಾಗಿಲ್ಲ ನಮ್ಮ ಗೌರಜ್ಜಿನೂ. ಆ ಇರ್ಲಿ ಇರ್ಲಿ ಇರ್ಲಿ. ಏನ್ ಗೌರಜ್ಜಿ, ಏನು ತಿರುಗ್ದಾನು ಮನೆ ಕಡೆ ಮಾತಾಡ್ಸಂಗ್ ಹೋಗ್ತಿದ್ಯಾ? ಎತ್ಲಾಗ ಹೋಗ್ತಿದ್ಯಾ? ಮಣಿ ಮಮತಮ್ಮ ಹಿಂಗ್ ಮಾತಾಡ್ತೀಯ ನೀನು? ಅಲ್ಕಣೆ, ನಾನು ಮೊದಲು ನೋಡ್ದೆ ಬಂದು. ಬಾಕ್ಲು ತೆಗ್ದಿಲ್ಲ ಅಂತ ಬಾಕ್ಲು ಹಾಕಿತ್ತು. ಅದಕ್ಕೆ ಹುಡುಗಿ ಒಳಗಡೆಗೆ ಏನೋ ಕೆಲಸ ಏನಾರ ಅಡುಗೆ ಏನಾರ ಮಾಡ್ತಿರ್ಬೇಕು ಪಾಪ. ಇನ್ನೇನು ಮಾತಾಡ್ಸಕ್ ಹೋಗೋಣ? ನಾನು ಬೇರೆ ಹೊಲತ್ತಾವ ಬೇರೆ ಹೋಗ್ಬೇಕಿತ್ತು, ತೋಟತ್ತಾವ. ನಿಮ್ಮ ಮಾಮ ಬೇರೆ ಇವತ್ತು ಈ ಗೌಡ್ರ ಮಂತಾವ್ ಬಂದಾರೆ, ಏನೋ ಕೆಲಸ ಐತೆ, ಏನೋ ಮಾತಾಡೋದೈತಂತ. ಹಸುಗಳ್ನ ಬೇರೆ ಅಲ್ಲೇ ಕಟ್ಟಾಕ್ ಬಂದಿದ್ದಾರೆ. ಅದಕ್ಕೆ ಹೋಗಿ ಒಂದ್ಸಲಿ ಹಸುಗಳ್ನ ನೋಡ್ಕೊಂಬರೋದಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಇಲ್ಲಿ ಬಂದಲ್ಲ, ಇನ್ನೇನು ಆ ಕಡೆಯಿಂದ ಬರ್ಬೇಕಾದ್ರೆ ಅತ್ಲಾಗಿಂದ ಬರ್ಬೇಕಾದ್ರೆ ಇನ್ನೇನು ನಿನಗೆ ಮಾತಾಡಿಸ್ಬೇಕಿತ್ತಲ್ಲ ನಾನು. ಆಮೇಕಿಂದಾನೆ ಬಂದು ಮಾತಾಡ್ಸ್ಕೊಂಡು ಒಂದು ಗಳಿಗೆ ಕೂತ್ಕೊಂಡು ಹೋದ್ರೆ ಆಗುತ್ತೆ. ಇನ್ನೇನು ಅರ್ಜೆಂಟಲ್ಲಿ ಈಗ ಒಳಗೆ ಬಂದರೆ ತಿರ್ಗಾ ನಾನು ಸ್ಕೂಲಿಗೆ ನೋಡ್ಕೊಂಬರಕ್ಕೆ ಬೇರೆ ಹೋಗ್ಬೇಕಲ್ಲ. ಅದಕ್ಕೆ ಅತ್ಲಾಗಿ ಆಮೇಕಿಂದಾನೆ ಬಂದು ಮಾತಾಡ್ಸ್ಕೊಂಡು ಹೋದ್ರೆ ಆಗುತ್ತಂತ ಸುಮ್ಮುಖ ಆದ ಕಣೆ. ಇಲ್ಲ ಅಂದರೆ ಬರೋಕ್ಕೇನೆ ಒಳಕ್ಕೆ. ಕಣಜ್ಜಿ, ರಂಗಜ್ಜ ಯಾಕೆ ಗೌಡ್ರ ಮಂತ ಹೋಗಿದ್ದಾರೆ? ಅಂಥದ್ದು ಏನು ವಿಚಾರ ಮಾತಾಡೋದೈತಜ್ಜಿ? ಯಾತು ಇಲ್ಲ ಕಣೆ ಅಮ್ಮ ನಿಮ್ಮ ಮಮತಮ್ಮ. ಅದೇ ಕಣೆ, ಆ ಗಂಗಣ್ಣನು ನಿಂಗಣ್ಣ ಅಣ್ಣ ತಮ್ಮದ್ರು ಇದಾರಲ್ವೇನೆ? ಅವರಿಬ್ಬರಾಳನು ಯಾಕೆ ಕಿತ್ತಾಡ್ಕೊಂಡಿದ್ದಾರೆ ಒಬ್ರಿಗೊಬ್ರು ಆಸ್ತಿ ವಿಚಾರಕ್ಕೆ. ಅವ್ನು ಯಾಕೆ ಅವನು ಕಿರಿಯವನಿದಾನಲ್ಲ ಅವ್ನು ಗಂಗಣ್ಣ, ಅವ್ನು ಯಾಕೆ ಆಸ್ತಿಯಲ್ಲಿ ಯಾಕೆ ತೀರ್ಮಾನ ಮಾಡಿಲ್ಲ? ನಾನು ಕರೆಕ್ಟಾಗಿ ಆಸ್ತಿಗಳು ತೋಟದಲ್ಲಿ ಎಲ್ಲ ಮರಗಳು ಕಡಿಮೆ ಬಂದಿದ್ದಾವೆ, ಆಸ್ತಿಲೂ ಯಾಕೆ ಕಡಿಮೆ ಬಂದೈತೆ, ಹಂಗೆ ಹಿಂಗೆ ಕೊರಕ್ಲು ಬಿದ್ದಿರತ್ತವ. ಮಳೆ ಎಲ್ಲ ಬಂದ್ಬಿಟ್ಟು ನೀರೆಲ್ಲ ಮಳೆ ಎಲ್ಲ ಬಂದರೆ ಆ ಕಡೆ ಎಲ್ಲ ಕೊಚ್ಕೊಂಡು ಹೋಗ್ತವೆ. ಅಂಥ ಜಾಗದಲ್ಲಿ ಬೆಳೆ ಹಾಕಿದ್ರು ಏನು ಬೆಳೆ ಬರಲ್ಲ, ಏನಿಲ್ಲ. ಅಂಥ ಜಾಗ ಎಲ್ಲ ಕೊಟ್ಟಿದ್ದಾರೆ ನನಗೆ, ಹಂಗೆ ಹಿಂಗೆ ಅಂತ ಏನೋ ಯಾಕೆ ಕಿತ್ತಾಡ್ತಿದ್ದಂತೆ. ಅದಕ್ಕೆ ಅವನು ನಿಂಗಣ್ಣ ಇದ್ದವನು ಬಂದಿದ್ದ ಮೊನ್ನೆ. ನಮ್ಮ ಅಪ್ಪನ ಹತ್ರ ಅಜ್ಜನ ಹತ್ರನೂ ಗೌಡ್ರ ಹತ್ರ ಬಂದಿದ್ದ. ಹಿಂಗಿಗೆ ತೀರ್ಮಾನ ಮಾಡಿಕೊಡ್ರಿ ಗೌಡ್ರೆ, ಹಿಂಗಿಂಗೆ ಆಗೈತೆ, ಏನು ಮಾಡೋಣ? ಅಣ್ಣ ತಮ್ಮದ್ರು ಇವಾಗ ಒಬ್ರಿಗೊಬ್ರು ನಿಂತ್ಕೊಂಡು ಎದರಲ್ಲಿ ಒಬ್ರಿಗೊಬ್ರು ಕಿತ್ತಾಡಿದ್ರೆ 4 ಜನ 4 ಥರ ಮಾತಾಡ್ತಾರೆ, ಆಡ್ಕೊಳ್ತಾರೆ, ಸದರ ಕೊಟ್ಟಂಗೆ ಆಗುತ್ತೆ. ಅವನಂತೂ ನನ್ನ ತಮ್ಮ, ಅವನಿಗಂತೂ ಗೊತ್ತಾಗಲ್ಲ ಅಂದರೆ ನನಗೂ ಗೊತ್ತಾಗ್ದಂಗೆ ಇರುತ್ತಾ? ಒಂದು ಸ್ವಲ್ಪ ನೀವೇ ಒಂದು ಸ್ವಲ್ಪ ಕೂರಿಸ್ಕೊಂಡು ಮಾತಾಡಿ ತೀರ್ಮಾನ ಮಾಡಿಕೊಡ್ರಿ, ನಾನು ಬರ್ತೀನಿ, ಅವನಿಗೂ ಕರೆಸ್ರಿ, ಅದೇನು ಮಾತಾಡ್ಕೊಳ್ಳೋಣ ಅಂತ ಹೇಳ್ದ. ಅದಕ್ಕತ್ಲಾಗಿ ಇವತ್ತು ಹೋಗೈತೆ. ಅಲ್ಲೇ 12 ಗಂಟೆಗೆ ಹೋಗಿರೋದು, ಈಟತ್ತಾದರೂ ಬರಲಿಲ್ಲ. ಅದಕ್ಕೆ ನಾನು ತೋಟದ ಹತ್ರ ಹೋಗ್ತಿದ್ದೀನಿ. ಆ ಸ್ಕೂಲ್ಗೂ ಏನೇನಾಗಿದಾವೋ ಏನೋ. 1-2 ಸಲ ಮೇವು ಬೇರೆ ಹೋಗೈತೆ, ಅಲ್ಲಿ ನೆರಳಲ್ಲಿ ಕಟಾಕಿ ನೀರು ಕುಡ್ಸಾಯ್ತೋ ಕುಡ್ಸಿಲ್ವೋ. ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ನೀರು ಕುಡಿಸಿ ಇನ್ನೊಂದ್ಸಲ ಮೇವು ಹಾಕಿ ಅತ್ಲಾಗೆ ಒಂದು ಅರ್ಧ ಗಂಟೆ ಕಾಯ್ತೀನಿ ಅಲ್ಲೇ. ಬರಲಿಲ್ಲ ಅಂದರೆ ಅತ್ಲಾಗೆ ಆ ಸ್ಕೂಲ್ನ ನಾನೇ ಬಿಟ್ಕೊಂಬರ್ತೀನಿ. ಅತ್ಲಾಗೆ ಇನ್ನೇನು ಮಾಡೋಣ ಚೆನ್ನಮ್ಮ? ಅಲ್ಕಣಜ್ಜಿ, ಆ ಗಂಗಣ್ಣಂಗೆ ಯಾಕೆ ಬರೀ ಯಾವಾಗ ನೋಡಿದ್ರು ಕಿತಾಪತಿನ ಮಾಡ್ತಿರುತ್ತೆ, ಕ್ಯಾತೆ ತೆಗಿತಿರುತ್ತಲ್ಲ? ನೋಡ್ದೇನಮ್ಮ, ನಾನು ಊರವ್ರು ಎಲ್ಲಾರ ಹತ್ರನೂ ಹಿಂಗೆ ಕಿತ್ತಾಡ್ತಿರುತ್ತಲ್ಲ, ನಾನು ಅಣ್ಣನೇ ಹಂಗೆ ಅಂದ್ಕೊಂಡಿದ್ದೆ. ಮನೆಯವ್ರ ಹತ್ರನೂ ಹಂಗೆ ಆಡುತ್ತಾ, ಒಡಗುಟ್ಟಿದ ಅಣ್ಣನ ಜೊತೆನೂ ಹಿಂಗೆ ಕಿತ್ತಾಡ್ತಾನಲ್ಲ, ಅವನಿಗೇನು ಬುದ್ಧಿ ಗಿದ್ದಿ ಆಯ್ತಾ ಏನಮ್ಮ? ಅಯ್ಯ ಊರ್ ಕೇರಿ ಮೇಲೆ ಇದ್ಮೇಲೆ ಒಂದು ಸ್ವಲ್ಪ ಹಿಂದು ಮುಂದೆ ಏನೋ ಯೋಚನೆ ಮಾಡ್ಕೊಂಡು ಹೆಂಗ ಚೆನ್ನಾಗಿರೋಣ, ಅಣ್ಣ ತಮ್ಮಂದ್ರು ಕಷ್ಟನೋ ಸುಖನೋ ಹೆಂಗ ಒಟ್ಟಿಗೆ ಬಾಳ್ಮೆ ಮಾಡ್ಕೊಂಡು ಹೋಗೋಣ ಅನ್ನೋ ಜ್ಞಾನ ಇಲ್ಲ. ಸುಮ್ಕೆ ಕಿತ್ತಾಡ್ತಿರ್ತಾರಮ್ಮ. ಅದೇನು ಸಾಯ್ಬೇಕಾದ್ರೆ ಅದೇನು ಒತ್ಕೊಂಡು ಹೋಗ್ತಾರಂತ ಏನು ಹಂಗೆ ಆಡ್ತಾರೋ ಏನೋ. ಏನು ಇಲ್ಕೊಂಡು ಬಿಡು. ಅಂಥವ್ರೆಲ್ಲ ಬುದ್ಧಿ ಕಲಿಯಲ್ಲ, ದುರಾಸೆ ಮಂದಿ ಏನು ಮಾಡೋಕ್ಕಾಗಲ್ಲ. ಬಿಡಜ್ಜಿ, ಆಯ್ತು ಹೋಗ್ಬಾ ಹೋಗು. ಆಮೇಕಿಂದಾನೆ ಬರುವಂತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಕಣಜ್ಜಿ, ಊಟ ಮಾಡ್ಕೊಂಡು ಬಂದ ಏನು ತಿರ್ಗಾ ಮಂತ ಹೋಗ್ಬಿಟ್ಟು ಊಟ ಮಾಡ್ಬೇಕಾ ತಿರ್ಗಾ ನೀನು? ಅಣ್ಣಿ ಮಮತಮ್ಮ, ನಾನೊಂದು ಸ್ವಲ್ಪ ನಿಧಾನಕ್ಕೇನೆ ತಿಂಡಿ ಬೇರೆ ತಿನ್ನೋದು. ಇವತ್ತು ಬೇರೆ ನಿಧಾನ ಆಯಿತು, ತಡ ಮಾಡ್ಕೊಂಡು ತಿಂದೆ, ಹಂಗಾಗಿ ಇನ್ನೂ ಹೊಟ್ಟೆ ಹಸ್ತಿಲ್ಲ. ದಿನ 2-3 ಗಂಟೆಗೆ ನಾನು ಊಟ ಮಾಡೋದು, ಇನ್ನೂ 1 ಗಂಟೆ ಇಷ್ಟು ಬಿರನೆ ಎಲ್ಲ ಊಟ ಮಾಡ್ತೀನಮ್ಮ. ಇನ್ನೇನು ಹಸ್ಗಳನ್ನೆಲ್ಲ ಬಿಟ್ಕೊಂಡು ಹೋಗ್ಬಿಟ್ಟು ಆಮೇಕಿಂದ ಹೋಗಿ ಊಟ ಮಾಡಿದ್ರೆ ಆಗುತ್ತಂತ ಸುಮ್ಮಗೆ ಬಂದೆ. ಒಂದು ರೇಟು ನಮ್ಮ ಹುಡುಗಿ ಸರೋದಮ್ಮ ಟೀ ಕಾಸು ಕೊಟ್ಟಿದ್ಲು, ಟೀ ಕುಡಿದು ಇನ್ನೇನು ಮಾಡೋಣಂತ ಎಲ್ಲಾಡಿಕೆ ಹಾಕೊಂಡು ಈ ಕಡೆ ಬರ್ತಿದ್ದೆ ಹಂಗೆ ಹೋಗೋಣಂತ. ನನಗೂ ಬೆಳಗ್ಗೆಯಿಂದ ಮಂತ ಕುಂತು ಈ ಕಾಲೆಲ್ಲ ಇಟ್ಕೊಂಡಂಗೆ ಆಗ್ಬಿಟ್ಟಿದ್ ಕಣೆ ಅಮ್ಮಣ್ಣಿ. ಹಂಗೆ ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡು ಬಂದರೆ ಅವರು ಇವರು ನೋಡಿ, ಇವಾಗ ನೀನು ಸಿಕ್ತೆ, ಮುಂದೆ ಅವರು ಇವರು ಸಿಗ್ತಾರೆ, ಮಾತಾಡ್ಸ್ಕೊಂಡು ಒಂದು ಗಳಿಗೆ ಹಂಗೆ ನನಗೂ ಬೇಜಾರು ಕಳೆಯುತ್ತೆ. ಇಲ್ಲಾಂದ್ರೆ ಮಂತ ಕುಂತಿರ್ತಾವಲೆ ಕೂತ್ಕೊಳಕ್ಕೆ ಆಗಲ್ಲ, ಒಂಥರ ಬೇಸರ. ಮಣಿ ಮಮತಮ್ಮ, ನೀನೇನೇ ಮಾಡಿದ್ದೆ ಅಡುಗೆ? ಎಲ್ಲಿ ನಿಮ್ಮ ಅಪ್ಪ ಕಾಣ್ತಿಲ್ಲ, ಎಲ್ಲ ಮಂತಾವಿದಾನ, ಎಲ್ಲಾರ ಕೆಲ್ಸಕ್ಕೆ ಹೋಗಿದಾನ ಹುಡುಗ? ಇಲ್ಕಣ್ ಗೌರಜ್ಜಿ, ನಮ್ಮ ಅಪ್ಪ ಬೇರೆ ಬೆಳಿಗ್ಗೆ ಒಂದು ರೇಟು ಉಪ್ಪಿಟ್ಟು ಮಾಡಿದ್ದೆ. ನೀನು ತಿಂಡಿ ಮಾಡಿ ಯಾಕಂದ್ರೆ ತಿನ್ನಕ್ಕಾಗಲ್ಲ, ಏನಿಲ್ಲ ನನಗೆ ಉಪ್ಪಿಟ್ಟು. ಮೊದಲೇ ಒಂಥರ ಗ್ಯಾಸ್ಟ್ರಿಕ್ ಆಗಂಗೆ ಆಗುತ್ತೆ, ಹೊಟ್ಟೆ ಎಲ್ಲ ಉಬ್ರ ಬರಂಗೆ ಆಗುತ್ತೆ. ನೀನು ಉಪ್ಪಿಟ್ಟು ಮಾಡಿದೆಯಲ್ಲ, ನನಗೆ ತಿಂಡಿ ಸೇರಲ್ಲ ಏನಿಲ್ಲ ಅಂತ ಜಗಳ ಮಾಡ್ಕೊಂಡು ಕರೆಕ್ಟಾಗಿ ಬೇರೆ ತಿಂಡಿ ಬೇರೆ ತಿನ್ನಲಿಲ್ಲ ಏನಿಲ್ಲ. ಅದಕ್ಕತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾನಿವಾಗ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಬೇರೆ ಅವರು ತರಕಾರಿಯವರು ಬಂದಿದ್ರು,
ಸೊಪ್ಪು ಮಾರ್ಕೊಂಡ್ ಬಂದಿದ್ರು, ಸೊಪ್ಪು ತಗೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಮಶಪ್ ಮಾಡಿಬಿಟ್ಟು ಮುದ್ದೆ ಮಾಡ್ತಿದ್ದೀನಿ ಬಿಸಿ ಬಿಸಿದು. ಬೆಳಿಗ್ಗೆ ಬೇರೆ ಕರೆಕ್ಟಾಗಿ ತಿಂಡಿ ತಿಂದಿಲ್ಲ ಏನಿಲ್ಲ, ಇವಾಗ ಊಟ ಮಾಡಲಿ ಅಂತ. ಕಣಿಯಾಳೆ ಅಮ್ಮಣ್ಣಿ. ಇನ್ನೊಂದೇನಂದ್ರೆ ನಾವು ಹಿಂಗೆ ಹೊಲದ್ದು ತೋಟದ್ದು ಕೆಲಸ ಮಾಡೋರಿಗೆ, ಕೂಲಿ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಈ ತಿಂಡಿ ಸರಿ ಆಗಲ್ಲ ಕಣೆ ಅಮ್ಮಣ್ಣಿ. ಏನಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನೋಡು, ಹಂಗಾಗಿ ಹೊಟ್ಟೆ ತುಂಬ ಒಂದು ಸ್ವಲ್ಪ ಮುದ್ದೆ ಇದ್ರೆ ಒಂದು ಸ್ವಲ್ಪ ಕೆಲಸ ಮಾಡ್ಬೋದು, ಮುದ್ದೆನೋ ರೊಟ್ಟಿನೋ ಏನಾರು ಇದ್ರೆ. ಅದಕ್ಕೆ ಪಾಪ ಆ ಹುಡುಗ ಹಂಗಂದಾನೆ. ಅಯ್ಯ ನಮ್ಮಂದನು ಅಷ್ಟೇ ಕಣಮ್ಮ, ಆ ಹುಡುಗ ಅವನು ಕುಮಾರಣ್ಣನೂ ಅಷ್ಟೇ, ಈ ಅಜ್ಜ ನಮ್ಮ ಅಜ್ಜಿ ಇದ್ದಾನಲ್ಲ ಇವನು ಆಟೇನೇನೆ. ಏನಾದ್ರೂ ತಿಂಡಿ ಮಾಡಿದ್ರೆ ಆಯ್ತು ಒಲೆ. ಜಗಳಕ್ಕೆ ಬಿದ್ದುಬಿಡ್ತಾನೆ ಆ ಹುಡುಗ. ಆ ಹುಡುಗಿ ಮೇಲೆ, ಸರೋಜಮ್ಮನ ಮೇಲೆ ಜಗಳ ಮಾಡಿಬಿಡ್ತಾನೆ. ನನಗೆ ತಿನ್ನಕ್ಕಾಗಲ್ಲ ಏನಿಲ್ಲ, ನೀನು ಯಾಕೆ ತಿಂಡಿ ಮಾಡ್ತೀಯ ಅಂತ. ಅದಕ್ಕೆ ನಾನು ಅತ್ಲಾಗಿ ಸುಮ್ಮನೆ ಮೊನ್ನೆ ಮಾಡಿದ್ದ ಹಂಗೇನೇ ಜಗಳ ಮಾಡಕ್ಕೆ ಹೋಗ್ಬಿಟ್ಟಿದ್ದ ಆ ಹುಡುಗಿ ಮೇಲೆ. ನಾನು ಅದಕ್ಕೆ ಸುಮ್ಮನೆ ಹಾಕ್ಸಿದ್ದೆ. ಅದಕ್ಕೆ ನಮ್ಮಂದು ಆಟ ಕಣಮ್ಮ. ಆ ಹುಡುಗ ಒಂದು ಸ್ವಲ್ಪ ತಿಂಡಿ ತಿಂದ್ರೆ ತಿನ್ಲಿ ಅಂತ ಒಂದು ಈಟು ತಿಂಡಿ ಮಾಡ್ತೀವಿ. ಅದು ಬಿಟ್ರೆ ನಾನು ನಮ್ಮ ಅಜ್ಜ ನಮ್ಮ ಹುಡುಗಂಗೆ ಆ ಹುಡುಗಿ ಮುದ್ದೆ ಮಾಡಿಬಿಡ್ತಾಳೆ. ಮುದ್ದೆ ಮಾಡಿಬಿಟ್ಟು ಏನಾರ ಸಾಂಬಾರು ಏನಾರ ಮಾಡಿಬಿಡ್ತಾಳೆ. ಸರಿ ಕಣಜಿ, ಆಯ್ತು ಹೋಗ್ಬಾ ಹೋಗು. ತೋಟ ತಾವು ಬೇರೆ ಅರ್ಜೆಂಟಾಗಿ ಬೇರೆ ಹೋಗ್ತಿದ್ಯಾ ಅನ್ಸುತ್ತೆ, ಹೋಗ್ಬಾ ಹೋಗು, ಆಮೇಕಿಂದ ಬರುವಂತೆ. ಊಟ ಮಾಡಿಲ್ಲ ಅಂತ ಬೇರೆ ಹೇಳ್ತಿದ್ಯಾ? ಇಲ್ಲ ಸರಿ, ಹೋಗಿ ಮುದ್ದೆ ಮಾಡಿರ್ತೀನಿ, ಬಿಸಿ ಬಿಸಿ ಮುದ್ದೆನೂ ಮಶಪ್ಪ ಐತಲ್ಲ, ಊಟ ಮಾಡ್ಕೊಂಡು ಹೋಗುವಂತೆ ಹೋಗು. ಬಾ ಹೋಗು ಬೇಗ. ನೋಡೋಣ ತಾಳೆ ಅಮ್ಮಣಿ, ಮಶಪ್ ಮಾಡಿದ್ಯಾ ಅಂತ ಹೇಳ್ತಿದ್ಯಾ? ಬಿಸಿ ಬಿಸಿ ಮುದ್ದೆ ಮಾಡಿರು, ನೋಡೋಣ ಬರ್ತೀನಿ. ಆಗ ಗೌರಜ್ಜಿ ಹೋಗ್ತೈತೆ. ಈ ಕಡೆ ತೋಟದ ಕಡೆ ಹೋಗ್ತೈತೋ ಏನಪ್ಪ? ರಂಗಜ್ಜಿ ಹತ್ಲಾಗ ಹೋಗೈತಿ, ಅಜ್ಜಿ ಹೋಗ್ತೈತಲ್ಲ ತೋಟತಾವ. ರಂಗಜ್ಜ ನಿಂತಿತ್ತಾವ ನಿನ್ಕಣದ್ ಕಣ್ ಹೇಳು. ಆ ಕೆಲಸ ಈ ಕೆಲಸ ಅಂತ ತಿರ್ಗಾಡ್ತಿರುತ್ತೆ, ಅದೇ ಹತ್ಲಾಗ ಹೋಗೈತೆ ಏನೋ. ಗಿಫ್ಟೂರಿಗೆಲ್ಲಾರ ಹೋಗಿರ್ಬೇಕು, ಅದಕ್ಕೆ ಅಜ್ಜಿ ಬಂದೈತೆ ಹಸ್ಗಳನ್ನ ನೋಡ್ಕೊಳಕ್ಕೆ. ಹೆಂಗ್ ಗೌರಜ್ಜಿ ಈ ಕಡೆ ಹೋಗ್ತಿದ್ಯಲ್ಲ, ತೋಟತಾವ ಹೋಗ್ತಿದ್ಯಾ? ಕಂಡ ಪಾಪ ಪರಮೇಶಿ, ತೋಟತಾವಲೆ ಕಣಪ್ಪ ಹೋಗ್ತಿರೋದು. ಅಲ್ವಲ್ಲ ಪಾಪ, ನಿಮ್ದು ತೋಟ ನೋಡಿದ್ರೆ ಈ ಕಡೆ ಇಲ್ಲ, ನೀನು ಈ ಕಡೆಯಿಂದ ಬರ್ತಿದ್ಯಲ್ಲ ಪಾಪ, ಇತ್ಲಾಗೆಲ್ಲ ಹೋಗಿದ್ದೆ. ಈ ಕಡೆ ಅದೇ ಕಣಜ್ಜಿ, ಇವರು ಮೇಷ್ಟ್ರು ರಾಜಣ್ಣ ಇಲ್ವೇನಜ್ಜಿ, ಅವ್ರು ತೋಟ ತಾವ ಪಾಯಿಂಟ್ ಮಾಡಕ್ ಹೋಗಿದ್ದೆ. ಏನೋ ಬೋರ್ ಕೊರಿಸ್ತಾರಂತೆ ಅವರು, ಹಂಗಾಗಿ ಪಾಯಿಂಟ್ ಮಾಡ್ಸಕ್ ಹೋಗಿದ್ದೆ ಕಣಜ್ಜಿ. ಅಲ್ಲೇ ರಿಟೈರ್ಡ್ ಆದ್ರಲ್ಲ ಅವರು. ಹೌದೇನಿಲ್ಲ ಪಾಪ, ಪರವಾಗಿಲ್ಲ ಕಣಪ್ಪ. ಹಂಗಾರೆ ಬೋರ್ ಹೊಡಿಸ್ತಿದಾನಪ್ಪ ನಮ್ಮ ರಾಜಪ್ಪ. ಏನೋ ಒಂದು ಮಾಡಿ ಕಣಿ ಹೇಳಪ್ಪ. ಇನ್ನೇನು ಮಂತಾವಲೆ ಇರ್ತಾನಲ್ಲ ಇನ್ಮೇಲೆ, ಅದಕ್ಕೆ ಒಂದು ಸ್ವಲ್ಪ ತೋಟ ಗೀಟನಾರ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಏನಾದ್ರೂ ಬೆಳೆ ಗಿಳೆ ಏನಾರ ಹಾಕನಂತ ಅವನು ಪಾಪ ಬೋರ್ ಕೊರ್ಸಿ. ಏನೋ ಒಂದು ಮಾಡ್ಲಿ ಹೇಳು. ಆಯ್ತಾ ಪಾಯಿಂಟ್ ಮತ್ತೆ? ಕಣಜ್ಜಿ ಆಯ್ತು. ಇವತ್ತು ಸಂಜೆನ ಮಧ್ಯಾಹ್ನ ಅಷ್ಟೊತ್ತಿಗೆ ಗಾಡಿ ಬರುತ್ತಂತೆ, ಅದಕ್ಕೆ ಅರ್ಜೆಂಟಲ್ಲೇ ಪಾಯಿಂಟ್ ಮಾಡಿಸಿರು. ಒಂದೆರಡು ಪಾಯಿಂಟ್ ಮಾಡಿ ಕೊಟ್ಟು ಬಂದಿದ್ದೀನಿ. ಅಲ್ಕಣಜ್ಜಿ, ರಂಗಜ್ಜಿ ಹತ್ಲಾಗ ಹೋಗೈತಿ, ನೀನು ಹೋಗ್ತಿದ್ಯಲ್ಲ ತೋಟತಾವ. ಪಾಪ ನಿಮ್ಮ ಅಜ್ಜ ರಂಗಜ್ಜ ಒಂತಾವಲ ಇರುತ್ತೇನಪ್ಪ. ಹಸುಗಳೆಲ್ಲ ಕಟಾಕಿ ಮೇವೆಲ್ಲ ಹಾಕಿ ಹೋಗೈತೆ. ಇವನು ಗಂಗಣ್ಣನವನು ನಿಂಗಣ್ಣ ಏನೋ ಜಗಳ ಮಾಡ್ಕೊಂಡಿದ್ರಂತೆ ಆಸ್ತಿ ವಿಚಾರಕ್ಕೆ, ಅದಕ್ಕೆ ಒಂದು ಸ್ವಲ್ಪ ತೀರ್ಮಾನ ಮಾಡ್ಬೇಕಿದ್ದಂತೆ. ಅದಕ್ಕೆ ಈ ಗೌಡ್ರು ಅಂತ ಹೋಗಿದ್ದಾರೆ. ಗೌಡ್ರು ಅವರಿಬ್ಬರಾಳೂ ಮಾತಾಡ್ತಿದ್ದಾರೆ ಅವ್ರ ಹತ್ರ. ಅದಕ್ಕೆ ಅತ್ಲಾಗಿ ಹೋಗ್ಬೇಕಣೆ ಅಂತ ಹೇಳಿರು. ಅದಕ್ಕೆ ಒಂದು ಸ್ವಲ್ಪ ಹಸುಗಳನ್ನೆಲ್ಲ ನೋಡ್ಕೊಳಕ್ಕೆ ನಾನೇ ಹೋಗ್ತಿದ್ದೀನಿ ಕಣ್ಮಗ. ಕಣಜ್ಜಿ, ನಿನ್ ಕಾಲಾಗಲ್ಲ ಏನಿಲ್ಲ, ನೀನೇನು ಕಜ್ಜಿ ಓಡಾಡ್ತಿರ್ತೀಯೋ. ಅಯ್ಯೋ ಏನಾಗಿದೆಯಮ್ಮ ನೀನಂತೂ ಹಿಂಗೆ ತಿರ್ಗಾಡ್ತೀಯ, ಒಂದೆರಡು ದಿವಸ ಚೆನ್ನಾಗಿರ್ತೀಯ, ಆಮೇಕಿಂದ ತಿರ್ಗಾಡ್ಬಿಟ್ಟು ಕಾಲು ನೋವ್ತೈತೆ ಅಂತ ಹಂಗೆ ಮಲ್ಕೊಂಡ್ಬಿಡ್ತೀಯ. ಆ ಹುಡುಗ ಕುಮಾರಣ್ಣ ಎತ್ಲಾಗ ಹೋಗಿದ್ದಾನೆ, ಅವನಾರು ಬರೋದಲ್ವಾ ತೋಟದ ಕಡೆ? ನಿನ್ನ ಕಳ್ಸಿದಾನಲ್ಲ ಈ ಉದಿ ಬದಿ ಎಲ್ಲಾರು ಬದಿ ಮೇಲೇನಾದ್ರೂ ಕಾಲ್ಗಿಲೇನಾರು ಜಾರಿ ಏನಾರು ಬಿದ್ದು ತಿರ್ಗಾ ಏನಾದ್ರು ಎಡಬಟ್ಟು ಮಾಡ್ಕೊಂಡ್ರೆ ಯಾರು ಹೊಣೆ ಹಾಕ್ತಾರೆ? ನಿನ್ಗಂತೂ ಒಂದು ರೀಟು ಜ್ಞಾನ ಇಲ್ಲ ಕಣಿ ಹೇಳಮ್ಮ. ಪಾಪ ಏನ್ ಮಾಡಲ್ಲ ಪಾಪ, ಅವ್ನು ಕುಮಾರಣ್ಣನೂ ಅತ್ಲಾಗೇನೇನೆ ನಮ್ಮ ತೋಟದ ಪಕ್ಕದಲ್ಲೇನೆ ಇವ್ರದ್ದು ಶಂಕರಜ್ಜ ಅವ್ರದ್ದು ಒಂದು ಸ್ವಲ್ಪ ಉಕ್ಕೆ ಹೊಡಿಬೇಕಿತ್ತಂತೆ. ಅಲ್ಲೇ ಗಾಡಿ ತಗೊಂಡು ಹೋಗಿದ್ದಾನೆ. ಆ ಹುಡುಗಂಗೂ ನಾನು ಏನು ಹೇಳಕ್ಕಾಗಲ್ಲ, ಏನಿಲ್ಲ ಪಾಪ, ಅವ್ನ ಕೆಲ್ಸದ ಮೇಲೆ ಅವನು ಹೋಗಿರ್ತಾನೆ. ಅದಕ್ಕೆ ಅತ್ಲಾಗಿ ಇನ್ನೇನು ಪುರ್ಸತ್ತಾಗ ಕುಂತಿದ್ಲಂದ್ರೆ ನಾನು ಒಬ್ಳೇನೇನೆ ಮಂತಾವ ಕುಂತು ನನಗೂ ಬೇಸರ ಆಗಂಗೆ ಆಗ್ತಿತ್ತು. ಅದಕ್ಕೆ ಬಂದೆ ಕಣ್ಮಗ. ಇನ್ನೇನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಕಣ್ ಹೇಳ ಪಾಪ. ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡು ಬರೋದಕ್ಕೆ ಏನು ತಂಪ ಗಾಳಿ ಬೀಸ್ತೈತೆ. ಇನ್ನೆಲ್ಲ ಪಾಪ ಪರಮೇಶಪ್ಪ ಸಮಾಚಾರ? ಯಾಕ ಒಂದ್ 2-3 ದಿವಸದಿಂದ ಕಾಣ್ತಿರಲಿಲ್ಲ, ಎತ್ಲಾಗ ಹೋಗಿದ್ದಲ್ಲ? ಎಲ್ಲೋಗಣಜಿ, ನನ್ನ ಮಗಳೂರಿಗೆ ಹೋಗಿದ್ದೆ. ಅವ್ರ ಊರಲ್ಲಿ ಏನೋ ದೇವ್ರು ಕರೆಸಿ ಒಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿದ್ರು, ಹಂಗಾಗಿ ಒಂದು 2-3 ದಿವಸ ಅಲ್ಲೇ ಇದ್ದೆ ಕಣಜಿ. ಇವತ್ತು ಬೆಳಿಗ್ಗೆ ಇನ್ನು ಬಂದಿದ್ದು ನಾನು. ಇನ್ನೂ ಒಂದು 2 ದಿವಸ ಮುಗಿಸ್ಕೊಂಡೇ ಬರ್ತಿದ್ದೆ. ಇವ್ನು ರಾಜಣ್ಣ ದಿನಾಲು ಫೋನ್ ಮಾಡ್ತಿದ್ದ ಒಂದು 2-3 ದಿವಸದಿಂದನೇ. ಇಲ್ಲ ಲಾರಿ ಕರೆಸ್ಬೇಕಂಡ್ಲ ಪಾಪ, ಪಾಯಿಂಟ್ ಮಾಡಿಸ್ಬೇಕು ಬಾರ್ಲವ, ಎಲ್ಲಿದೆಯಾ ಹಂಗೆ ಹಿಂಗೆ ಅಂತ. ಈಗ ಪಾಪ ನೆಮ್ಕೆ ವಸ್ತರು ನಮ್ಮೂರವ್ರನ್ನೇ, ಗೊತ್ತಿರೋ ವ್ಯಕ್ತಿ, ವಿಶ್ವಾಸದಾರರು,
ಹಿಂಗೆಲ್ಲ ನಾನು ಸುಮ್ಮನೆ ದುರಾಂಕಾರ ಮಾಡೋದು ಬೇಡ ಅಂತ ಅತ್ಲಾಗಿ ನಮ್ಮ ಹೆಂಗಸರು ಅಲ್ಲೇ ಇದ್ದಾರೆ, ಇನ್ನು ಊರಲ್ಲೇ ಇದ್ದಾರೆ, ನನ್ನ ಮಗಳೂರಲ್ಲಿ ನಾಳೆ ನಾಡ್ದು ಬರ್ತಾರೆ. ನಾನು ಅತ್ಲಾಗಿ ಎದ್ದಾಡಿಕಲ್ಲೇ ಬಂದುಬಿಟ್ಟೆ ಕಣಜಿ, ಟ್ರೈನ್ ಹತ್ತಿ ಅತ್ಲಾಗಿ ಇನ್ನೇನು ಮಾಡೋಣ. ಈ ಪಾರ್ಟಿ ಅರ್ಜೆಂಟ್ ಮಾಡ್ತಿದ್ರಲ್ಲ ಅದಕ್ಕೆ ಅತ್ಲಾಗ ಬಂದೆ. ಹೌದಣ್ಣಪ್ಪ, ಮಗಳೂರಿಗೆ ಹೋಗಿದ್ದೆ ಅನ್ನು. ಹಾ ಸರಿ ಸರಿ ಕಣಪ್ಪ, ಆಯ್ತು ಹಂಗಾರೆ. ಸರಿ, ನಾನು ಬರೋಣ, ಇನ್ನು ಒತ್ತಾಯ್ತು. ಸರಿ ಕಣಜಿ, ಆಯ್ತು. ಜೋಪಾನಾಗಿ ಹೋಗ್ಬಾರಜಿ. ಬದಿ ಮೇಲೆ ನಡ್ಕೊಂಡು ಹೋಗೋದು, ಮತ್ತೆ ಕಾಲ್ಗಿಲ್ ಅತ್ಲಾಗಿತ್ಲಾಗಿ ಇಟ್ಟು ಮತ್ತೆ ಕಾಲೇನಾರು ಒಳ್ಸ್ಕೊಂಡಂಗೆ ಮಾಡ್ಕಡಿಯ. ಜೋಪಾನಾಗಿ ಹೋಗಿ, ಜೋಪಾನಾಗಿ ಬಾ. ಸರಿ ಕಣ್ಲಪ್ಪ, ಆಯ್ತು ಹೇಳು. ಏನ್ ಸ್ಕೂಲಿಗೆ ಮೇವೆಲ್ಲ ಕಡಿಮೆ ಆಗ್ತಾ ಬರ್ತೈತೆ. ಈ ಅಜ್ಜಂಗೆ ಹೇಳ್ಬೇಕು, ಬೇರೆ ಕಡೆನಾರ ಹಾಕಜ ಒಂದ್ ಸ್ವಲ್ಪ ಕಡ್ಡಿ ತಗೊಂಡು ಹೋಗಿ ನೆಟ್ಟಿ ಒಂದ್ ಸ್ವಲ್ಪ ಗೊಬ್ಬರ ಎಲ್ಲ ಹಾಕು, ಆ ಸ್ಕೂಲಿಗೆ ಮೇವು ಕಡಿಮೆ ಆದತ್ತು ಅಂತ ಹೇಳ್ಬೇಕು ಮೊದಲು. ಏನಂದ್ರೆ ಆ ಸ್ಕೂಲಿಗೆ ಮೇವಿಲ್ಲ ಅಂದ್ರೆ ನಮ್ಗೊಂಥರ ಭಯ ಆಗಂಗೆ ಆಗ್ತಿರುತ್ತೆ. ಈ ಮಳೆಗಾಲದಲ್ಲಿ ಮೇವು ಚೆನ್ನಾಗಿರ್ಬೇಕು. ಜಾಸ್ತಿ ಆ ಸ್ಕೂಲಿಗೆ ಮಳೆ ಗಿಳೆ ಹಿಡ್ಕೊಂಡ್ಬಿಟ್ರೆ ಈಗ ಮುಂದೆ ಆ ಸ್ಕೂಲಿಗೆ ಮೇವಿಲ್ದಂಗೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಒಂದು 2-3 ವರೆ ಬಿಗ್ಗಾಗಿ ಮೇವು ಕುಯ್ಕೊಂಬಂದ್ಬಿಟ್ಟು ಹಾಕ್ಬಿಟ್ರೆ ಆ ಸ್ಕೂಲಿಗೆ ಮಿಷಿನಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಕ್ಸ್ಬಿಟ್ಟು ಮಾಡಿಬಿಟ್ಟು ಹಾಕಿರೆ ಒಳ್ಳೆ ಚೆನ್ನಾಗಿ ತಿನ್ಕೊಳ್ತಾವೆ ಮೇವುಗಳನ್ನ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮೇವು ಹಾಕಕ್ಕೆ ಕೇಳಬೇಕು. ಅಲ್ಲ ಮೇವು ಬೇರೆ ಕಡಿಮೆ ಆಗ್ತಾ ಬರ್ತೈತೆ. ನಮ್ಮ ಹಸ ಇಲ್ಲೇ ನೆರಳಲ್ಲಿ ಐತೆ, ಮೇವೇನು ಬೇಕಾದಷ್ಟು ಐತೆ ಹೇಳು. ಅದಕ್ಕೆ ಇಲ್ಲೇ ಆರಾಮಾಗಿ ನೆರಳಲ್ಲಿ ಚೆನ್ನಾಗಿ ಮೇವು ತಿನ್ಕೊಂಡು ಅಲ್ಲ ಆರಾಮಾಗಿ ಐತೆ. ಇನ್ನೇನು ಮೇಲ್ಕ್ ಹಾಕೊಂಡು ನಿಂತಿದ್ದಾಳೆ ಇನ್ನೇನು. ಇನ್ನೇನು ಮೇವೆಲ್ಲ ಚೆನ್ನಾಗಿ ಮೇಯ್ಕೊಂಡಿದ್ದಾಳೆ. ಇನ್ನೇನಕ್ಕೆ ನೀರು ಕುಡಿಸಿರ್ಬೇಕು ನಮ್ಮ ಅಜ್ಜ. ಒಂದ್ಗಳಿಗೆ ಕೂತ್ಕೊಳ್ಳೋಣ, ಹೋಗ್ಬೇಕಾದ್ರೆ ಆ ಕಡೆಯಿಂದ ಇನ್ನೇನು ಮನೆಗೆ ಹೋಗ್ತೀನಲ್ಲ, ಹೋಗ್ಬೇಕಾದ್ರೆ ನೀರು ಕುಡಿಸಿ ಇನ್ನೇನು ಬಿಡ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಣ. ಅಯ್ಯಪ್ಪ, ಮಂತಾವಿಂದ ಬರೋ ಅಷ್ಟೊತ್ತಿಗೆ ಯಾಕ ಮೈಕೈ ಎಲ್ಲ ನೋವಾಗಂಗೆ ಆಗೋಯ್ತು, ಸುಸ್ತಾಗಂಗೆ ಆಗ್ತೈತೆ. ಒಂದ್ಗಳಿಗೆ ಕೂತ್ಕೊಂಡು ಸುಧಾರಿಸ್ಕೊಳ್ಳೋಣ. ಮಗಳ ನಮ್ಮಮ್ಮ ಬಂದು ಕುಂತೈತೆ ತೋಟದತ್ರ. ಇದು ಯಾಕಂತ ಗೊತ್ತಾಗ್ಲಿಲ್ವಲ್ಲ, ಒಬ್ಬರೇ ಬಂದು ಕುಂತಾರೆ. ಯಾಕೆ ಏನಾಯ್ತಂತಾನ? ಏನಾರ ಬೇಜಾರು ಗೀಜಾರು ಮಾಡ್ಕೊಂಡು ಬಂದು ಕುಂತಾರ ಏನಂತ ಒಂದು ಗೊತ್ತಾಗ್ತಿಲ್ವಲ್ಲ. ನಮ್ಮ ಅಪ್ಪಯ್ಯ ಬೇರೆ ಕಾಣ್ತಿಲ್ಲ, ಒಬ್ಬರೇ ಕುಂತಾರೆ. ಅಮ್ಮ ಇದ್ಯಾಕಮ್ಮ ಹಿಂಗೆ ಕುಂತಿದ್ಯಾ? ಯಾಕೆ ಅಮ್ಮ, ಯಾಕೆ ಏನಾಯ್ತಮ್ಮ? ಅಪ್ಪ ಕುಮಾರಣ್ಣ, ನೀನು ಯಾವಾಗಲ ಬಂದೆ? ಏನಿಲ್ಲ ಕಣ ಮಗ, ನಿಮ್ಮ ಅಪ್ಪಯ್ಯ ಇಲ್ಲ ಗೌಡ್ರು ಮಂತವೇನೋ ಮಾತಾಡ್ಬೇಕಂತ ಹೋಗಿದ್ರು. ನಾನು ಮಂತವ್ ಕುಂತು ನನಗೂ ಬೇಸರ ಆಗಂಗೆ ಆಗ್ತಿತ್ತಲ್ಲ, ಅದಕ್ಕೆ ಬಂದೆ ಕಣಪ್ಪ. ಹಸುಗಳು ಏನಾಗಿದಾವೋ ಏನೋ, ಹಸುಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆರಾಮಾಗಿ ಇಲ್ಲ ಮೇವು ತಿನ್ಕೊಂಡು ಆರಾಮಾಗಿತ್ತು. ಅದೂ ನೆರಳಲ್ಲಿ ನಿಮ್ಮ ಅಪ್ಪಯ್ಯ ಮೇವೆಲ್ಲ ಒಳ್ಳೆ ಮೇವಿರತ್ತಾವಲೆ ಕಟಾಕ್ ಹೋಗಿತ್ತು ನೆರಳಲ್ಲಿ. ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನು ನೆರಳಲ್ಲಿ ಇತ್ತಲ್ಲ, ಆರಾಮಾಗಿ ಮೆಲ್ಕ್ ಹಾಕೊಂಡು ನಿಂತಿದ್ಲು. ಮೇವೆಲ್ಲ ಚೆನ್ನಾಗಿ ಮೇಯ್ಕೊಂಡಿದ್ದಾಳೆ. ಅದಕ್ಕೆ ಅತ್ಲಾಗಿ ಒಂದ್ಗಳಿಗೆ ಸುಧಾರಿಸ್ಕೊಳ್ಳೋಣ ಅಂತ ಬಂದು ಕೂತ್ಕೊಂಡೆ ಕಣ ಮಗ. ಮಂತವಿಂದ ಬರೋ ಅಷ್ಟರಲ್ಲಿ ಸಾಕಾಗೋಗ ಆಯಿತು. ಅಮ್ಮ ಇನ್ನೇನು ಅಪ್ಪಯ್ಯ ಬರೋರಲ್ಲವೇನಮ್ಮ, ನೀನು ಯಾಕಮ್ಮ ಬರಕ್ಕೆ ಹೋಗಿದ್ದೆ? ಹೋಗತ್ಲಾಗಿ ತಿರ್ಗಾ ನೀನು ಕಾಲು ನೋವು ಆಗ್ತೈತೆ, ತಲೆನೋವು ಆಗ್ತೈತೆ ಅಂತ ತಿರ್ಗಾ ಮಲ್ಕೊಳ್ತೀಯ ನೋಡು. ನೀನು ಒಳ್ಳೆ ಕಣಮ್ಮ. ನಾವು ಎಷ್ಟು ಬಡ್ಕೊಳ್ತೀನಿ ನಿನಗೆ. ಎಲ್ಲೂ ಬರೋಕ್ಕೆ ಹೋಗ್ಬೇಡ ಕಣಮ್ಮ, ಜಾಸ್ತಿ ಎಲ್ಲೂ ಓಡಾಡಬೇಡಮ್ಮ ಅಂತ ನಾನು ಬಡ್ಕೊಂಡ್ರು ನನ್ನ ಮಾತೇ ಕೇಳಂಗಿಲ್ಲ ಕಣಿ. ಹೇಳು ನೀನು. ಎಷ್ಟು ಹೇಳಿರು ಅಷ್ಟೇ ನಿಂದೇ ನೀನು ಮಾಡ್ತೀಯ ಕಣಮ್ಮ. ಅದಕ್ಕೆ ನನಗೆ ಬೇಜಾರಾಗೋದು. ಇಲ್ಲಿ ಬಿಡ್ ಮಗ, ಏನು ಆಗಲ್ಲ, ಏನು ಮಾಡೋಣ. ನನಗೂ ಮಂತ ಕುಂತು ಬೇಜಾರಾಗ್ತಿತ್ತಲ್ಲ, ಹಂಗೆ ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪು. ಇನ್ನೇನಿಲ್ಲ ಇಲ್ಲ ಪಾಪ. ಆ ಹೊಸ ಮನೆಗೆ ಕರೆಂಟ್ ಎಲ್ಲ ಹಾಕ್ಸೋದಕ್ಕೆ ವೈರೆಲ್ಲ ತಗೊಂಬಂದು 8 ದಿವಸ ಆಯ್ತು. ಏನು ಹಾಕ್ಸಲ್ವಲ್ಲ ಪಾಪ. ಇವನು ಜಯಣ್ಣ ರೆಡಿ ಮಾಡ್ಕೊಡಲ್ವಂತ ಅವನು. ದೊಡ್ಡದಾಗಿ ಅವತ್ತು ಎಲ್ಲ ಮಾತಾಡ್ಕೊಂಡು ಹೋಗ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡು ಹೋಗ್ಬಿಟ್ಟ ಬಂದು. ಎಲ್ಲ ರೆಡಿ ಮಾಡ್ಕೊಡ್ತೀನಿ ಕಣಜ್ಜಿ, ರೆಡಿ ಮಾಡ್ಕೊಡ್ತೀನಿ, ಕೊಡ್ರೋಣ, ಅಡ್ವಾನ್ಸ್ ಕೊಡ್ರಿ ಇಲ್ಲಿ ಅಂತ ಎಲ್ಲ ಮಾತಾಡ್ಕೊಂಡು ಹೋಗ್ಬಿಟ್ಟು ಐಟಮ್ ಎಲ್ಲ ಲೀಸ್ಟ್ ಎಲ್ಲ ಬರ್ಸ್ಕೊಟ್ಟು ಐಟಮ್ ಎಲ್ಲ ಹಾಕಿಸ್ಬಿಟ್ಟು ಅಲ್ಲೇ 1 ವಾರ 10 ದಿವಸ ಹತ್ರ ಆಗ್ತಾ ಬಂತು. ಇವಾಗ ನೋಡಿರ ಆ ಹುಡುಗ ಏನೋ ಒಂದು ಫೋನ್ ಇಲ್ಲ ಏನಿಲ್ಲ, ಅವ್ನು ಕಾಣ್ತಾನೆ ಇಲ್ವಲ್ಲ, ಊರಲ್ಲೂ ಇಲ್ಲ ಏನಿಲ್ಲ. ಅದು ಎತ್ಲಾಗ ಹೋಗಿದಾನಂತ. ಇನ್ನು ಎಷ್ಟು ದಿವಸ ಐತೆ ಹೊಸ ಮನೆ ದೇವರಿಗೆ? ನೀವು ಬೇಗ ಕೆಲಸ ಮಾಡಿಸ್ತಲೇ, ಅದು ಯಾಕೆ ಹಿಂಗೆ ಬಿಡ್ಕೊಂಡು ಕುಂತಿದೆ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಅಮ್ಮೋ ಆ ಜಯಣ್ಣ ಬರೋದು ಪಾಪ ಬೇಜಾರೇನಿಲ್ಲ. ಏನಂದ್ರೆ ಪಾಪ ಅವಳ ಮಗಳಿಗೆ ಏನೋ ಹುಷಾರಿಲ್ವಂತೆ. ಯಾಕೆ ಒಂದು 2-3 ದಿವಸದಿಂದ ಹುಷಾರಿಲ್ದೆಲ್ಲ ಇದ್ದಾಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೇ ಬೆಂಗಳೂರಿಗೇನೋ ಬರ್ಕೊಟ್ಟಿದ್ರಂತೆ, ಅದಕ್ಕೆ ಬೆಂಗಳೂರಲ್ಲಿ ಇದ್ದಾರಂತೆ. ಅವ್ರ ಅಕ್ಕ ಅಲ್ಲೇ ಬೆಂಗಳೂರಲ್ಲಿ ಇರೋದು. ಅಲ್ಲೇ 1 ವಾರ ಇದ್ದು ತೋರಿಸ್ಕೊಂಬರೋದಂತ ಉಳ್ಕೊಂಡಿದ್ದಾರೆ. ಈಗ ಪಾಪ ನಮ್ಮ ಅರ್ಜೆಂಟಿಗೆ ಪಾಪ ಅವ್ನು ಕಷ್ಟದಲ್ಲಿದ್ದಾನೆ ಪಾಪ. ಅವಳ ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಕಷ್ಟಕ್ಕೆ ಈಗ ಜಾಸ್ತಿ ಇದು ಮಾಡೋದು ಬೇಡ ಪಾಪ. ಯಾವಾಗ ಬರುತ್ತೆ ಆ ಅಣ್ಣ ಪುರ್ಸತ್ ಯಾವಾಗ ಮಾಡ್ಕೊಂಬರುತ್ತೋ ಆವಾಗಲೇ ಬರಲಿ ಅಂತ ನಾನು ಸುಮ್ಕಾಗಿದ್ದೀನಿ ಕಣ ಮಾತ್ಲಾಗಿ. ಪಾಪ ಅವಳ ಮಗ್ಳಿಗ ಅಯ್ಯ ಹುಡುಗಿನ ಯಾವಾಗ ಊಟ ಮಾಡ್ತಿರಲ್ಲ ಕಣಿ, ಹೇಳು. ವೀಕ್ ಆಗಂಗೆ ಆಗಿದ್ಲು. ನನಗೂ ಸಿಕ್ಕಾಗ ನಾನು ಬಡ್ಕೊಳ್ತಿದ್ದೆ, ಅಲ್ಕಣೆ ಅಮ್ಮಣ್ಣಿ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡುವ, ಯಾಕೆ ಹಿಂಗೆ ಆಗ್ತಿದ್ಯಾ ಅಂತ ಹೇಳ್ತಿದ್ದೆ. ಇಲ್ಲಿ ಕಣಜಿ ಊಟ ಮಾಡ್ತೀನಂತ ತಲೆ ಬಗ್ಗಿಸ್ಕೊಂಡು ಹೋಗೋಳು. ಜಾಸ್ತಿ ಯಾರ ಹತ್ರನೂ ಏನು ಮಾತಾಡ್ತಿರಿಲ್ಲ. ನೋಡು, ಎಲ್ಲರಿಗೂ ಕಷ್ಟಗಳು ಇದ್ದಿದ್ದೆ ಕಣಿ, ಹೇಳು. ಏನೂ ಮಾಡೋಕ್ಕಾಗಲ್ಲ ಪಾಪ. ನನಗೆ ಗೊತ್ತಿರಲ್ಲ ಕಣ್ಲ ಪಾಪ. ನಾನಿಲ್ಲ ಅಂದರೆ ಹಿಂಗೆಲ್ಲ ಮಾತಾಡ್ತಿದ್ನ. ಇರ್ಲಿ ಬಿಡು,
ತೋರಿಸ್ಕೊಂಡು ಬರ್ಲಿ ಪಾಪ, ಕಷ್ಟದಲ್ಲಿದ್ದಾನೆ ಪಾಪ. ಹ್ಞೂ ಕಣಮ್ಮ, ಇವಾಗ ಇಲ್ಲೇ ಕುಂತಿರ್ತೀಯೋ ಮಂತಾವ್ ಬರ್ತೀಯೋ ನೀನು? ನನಗೆ ಹೊಟ್ಟೆ ಹಸಿತೈತೆ ಕಣಮ್ಮ, ಬಾ ಹೋಗ ನೀನು ಮಂತ ಬಾ. ಬೆಳಿಗ್ಗೆ ಬಂದವ್ ನಾನು ಟ್ಯಾಕ್ಟ್ರಿ ತಗೊಂಡು ಒಂದು ಸ್ವಲ್ಪ ಈಟೆ ಇಟ್ಟು ತಿಂಡಿ ತಿನ್ಕೊಂಡು ಬಂದವನು, ಅಲ್ಲೇ ಹೊಟ್ಟೆ ಹಸಿದಂಗೆ ಆಗ್ತೈತೆ ಕಣಮ್ಮ. ಬಾರಮ್ಮ ಬೇಗ ಹೋಗೋಣ ಮಂತಾವಿನ್ನೇನು. ಮಗ, ನಾನು ಇವಾಗಿಂದನೂ ಬಂದಿದ್ದೀನಿ. ನಿಮ್ಮ ಅಪ್ಪಯ್ಯ ಬೇರೆ ಅಲ್ಲಿ ಗೌಡ್ರು ಅಂತ ಬೇರೆ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಅದೇ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಏನಿಲ್ಲ. ಸುಮ್ಕೆ ಬೇಜಾರು ಮಾಡ್ಕೊಳಲ್ವಾ ನಿಮ್ಮ ಅಪ್ಪಯ್ಯ? ಮತ್ತೆ ಹಸ್ಗಳು ಬೇರೆ ಇಲ್ಲೇ ಬಿಟ್ಟು ಹೋದ್ರೆ ಸರಿ ಆಗಲ್ಲ. ನಿಮ್ಮ ಅಪ್ಪಯ್ಯ ಬರುತ್ತೋ ಏನು ತಡ ಮಾಡ್ಕೊಂಡ್ ಬರುತ್ತೋ ಗೊತ್ತಿಲ್ಲ. ಒಂದು ಕೆಲಸ ಮಾಡು, ನೀನು ಹೋಗಿರು ಟ್ಯಾಕ್ಟ್ರಿ ತಗೊಂಡು. ಇನ್ನೇನು ನಿಮ್ಮ ಅಪ್ಪಯ್ಯ ಬರೋದು ಕಾಣೆ ಹತ್ಲಾಗಿ ಒಂದು ಅರ್ಧ ಗಂಟೆ ನೋಡ್ತೀನಿ. ಬರಿಲ್ಲ ಅಂದ್ರೆ ಹತ್ಲಾಗಿ ನಾನೇ ಅರ್ಸನ ಬಿಡ್ಕೊಂಬರ್ತೀನಿ. ನಡಿ, ನೀನು ಹೋಗು ಮಂತ ಬಾ. ಹೊಟ್ಟೆ ಸಿತೈತೆ ಬೇರೆ, ಬೆಳಿಗ್ಗೆ ಬೇರೆ ತಿಂಡಿ ತಿಂದವನಂತ ಹೇಳ್ತಿದ್ಯಾ. ಹೊಟ್ಟೆ ಸಿತೈತಮ್ಮ ಕಣಮ್ಮ ಅಂತ ಬೇರೆ ಹೇಳ್ತಿದ್ಯಾ. ಹೋಗಪ್ಪ, ಹೋಗಿ ಊಟ ಮಾಡಿ ಹೋಗು ನೀನು, ನಾನು ಬರ್ತೀನಿ. ಇನ್ನೇನು ಇದ್ಯಾಕಪ್ಪ ಇದು? ನಮ್ಮ ಅಜ್ಜಿನೂ ನಮ್ಮ ಹುಡುಗ ಇಲ್ಲಿ ಬಂದು ನಿಂತಿದ್ದಾರೆ. ಇದು ಯಾವಾಗ ಬಂದ್ರು ಇವ್ರು ತೋಟದ ಹತ್ರ ಅಂತ ಗೊತ್ತಾಗ್ಲಿಲ್ವಲ್ಲ. ನಮ್ಮ ಹುಡುಗ ಇನ್ನೇನು ಟ್ಯಾಕ್ಟ್ರಿ ಒಂದು ಸ್ವಲ್ಪ ಹೊಲ ಇದು ಮಾಡಬೇಕಿತ್ತು, ಉಕ್ಕೆ ಇಕ್ಕೆ ಹೊಡ್ಕೊಂಡು ಬಂದಾನ ಈ ಕಡೆ. ಈ ಅಜ್ಜಿ ಯಾಕೆ ಬಂದು ಇಲ್ಲಿ ಕುಂತಾಳೆ? ಇವಳಿಗೆ ಯಾರು ಕರೆದ್ರು ತೋಟದ ಹತ್ರ ಅಂತ? ಒಂದು ಗೊತ್ತಿಲ್ವಲ್ಲಪ್ಪ. ಹೇಳ್ದಂಗೆ ಕೇಳ್ದಾಗ ಬಂದು ತೋಟದ ಹತ್ರ ಕುಂತಾಳೆ ಈ ಅಜ್ಜಿ. ಏನೇ ಇದ್ಯಾಕೆ ಇಲ್ಲಿ ತೋಟದ ಹತ್ರ ಬಂದಿದ್ಯಾ? ನೀನು ಯಾವಾಗ ಬಂದೆ? ಹೇಳಮ್ಮ, ಅಲ್ಲ ಅಪ್ಪನೇ ಬಂದಿರಂಗೈತೆ. ಇದಾಕಪ್ಪ ಎಲ್ಲ ಹೋಗಿದ್ದಂತೆ ನೀನು, ಅದಕ್ಕೆ ಅಮ್ಮ ಮಂತವ ನಿನಗೂ ಕಾಯೋವರೆಗೂ ಕಾದೈತೆ. ನೀನು ಗೌಡ್ರ ಮಂತವೇನೋ ಮಾತಾಡ್ಕೊಂಬರೋದು ತಡ ಆಗುತ್ತಂತ ಆ ಅಮ್ಮ ಸ್ಕೂಲ್ ನೋಡ್ಕೊಳಕ್ಕೆ ಇಲ್ಲಿ ಬಂದೈತೆ. ಕಣೆ, ನಿನ್ನ ತಲೆಯಲ್ಲಿ ಏನೈತಂತ ಕಾಣೋಣ. ನಿನ್ಗೆ ಯಾರೇ ತೋಟದ ಹತ್ರ ಬರೋದಕ್ಕೆ ಹೇಳಿದ್ದು ನಿನಗೆ? ಮಾಡಕ್ಕೆ ಆಮೇಲ್ದಲ್ಲೇ ಬಂದಿದ್ಯಾ ನೀನು? ಇವಳು ಹೇಳ್ದಂಗೆ ಕೇಳ್ದಂಗೆ ಬಂದಾಳೆ. ನಾನೇನಾದರೂ ಹೇಳಿದ್ದೇನೆ ನಿನಗೆ ತೋಟದ ಹತ್ರ ಬರೋದಕ್ಕೆ? ಬಂದ್ಬಿಟ್ಟು ತಿರ್ಗಾ ನನಗೆ ಕಾಲು ನೋವ್ತೈತೆ, ಕೈ ನೋವ್ತೈತೆ, ಹುಷಾರಿಲ್ದಂಗೆ ಆಗೈತೆ ಅಂತ ಬೇರೆ ಅಲ್ಲಿ ರಾತ್ರಿ ಹೊತ್ತು ಅಯ್ಯೋ ಅಂತಿರು. ನೀನು ಮಾಡೋದೆಲ್ಲ ಬರೀ ಇಂಥವೇ ಕಣಮ್ಮ. ನನಗೆ ಗೊತ್ತಿಲ್ವಾ ಯಾವಾಗ ಬರಬೇಕು, ಏನು ಕೆಲಸ ಮಾಡ್ಕೋಬೇಕು ಅದೇನಂತ? ಹೋಗ್ಲಿ ಬಿಡಪ್ಪ ಅತ್ಲಾಗಿ, ಆ ಅಮ್ಮನ ಮೇಲೆ ಯಾಕೆ ರೇಗಾಡ್ತೀಯ? ನೀನು ಬೇರೆ ಅಲ್ಲಿ ಹೋಗಿದ್ದೆಲ್ಲ ತಡ ಆಗುತ್ತಂತ ಅವಮ್ಮ ಎದ್ದು ಬಂದೈತೆ. ಆ ಸ್ಕೂಲಿಗೆ ನೋಡ್ಕೊಳೋಣ ಅಂತ. ಅದಕ್ಕೋಸ್ಕರ ಅಷ್ಟೇ ಅಲ್ಕಣಪ್ಪ. ಈಗ ಹೋಗಿದ್ದೇನದು ಗಲಾಟೆ ವಿಚಾರ ಸರಿ ಮಾಡಿ ಬಂದ್ರು ಏನಂತ ಪಾಪ ಅವ್ರದ್ದಿಬ್ರದ್ದು ಗಲಾಟೆ? ಅವ್ರದ್ದೇನು ತೀರ್ಮಾನ ಆಗಂಗೆ ಕಾಣಲ್ಲ ಹೇಳು. ದಿನಾಲು ಅವ್ರದ್ದು ಇದ್ದಿದ್ದೇನೆ. ಇಬ್ರಿಗೊಂದ್ರು ಮಕ್ಕಳು ಸುಮ್ಮನೆ ಮಾಡಿ ಬಂದಿದ್ದೀನಿ ಕಣ್ಮಗ. ಅವ್ರಿವ್ರು ಹೇಳ್ತಾರೆ. ಅವನು ಇವನು ಕಿರೆಯವನಿದಾನಲ್ಲ, ಅವನು ಗಂಗಣ್ಣ ಅವನದೇನೇ. ಅವ್ರಿವ್ರು ಮಾತು ಕೇಳ್ಕೊಳ್ತಾನೆ ಅವ್ರ ಅಣ್ಣನ ಮೇಲೆ. ಪಾಪ ಅವನು ಕಷ್ಟಪಟ್ಟು ಈ ನನ್ನ ಮಗನು ಹೊಲದಲ್ಲಿ ತೋಟದಲ್ಲಿ ಕ್ಯಾಮೆ ಮಾಡಲ್ಲ. ಆ ಹುಡುಗ ಏನೋ ಅವನ ಪಾಲಿಗೆ ಬಂದಿರೋದು ಅದು ನೋಡ್ಕೊಂಬಿಟ್ಟು ಏನೋ ಕೆಲಸ ಮಾಡಿ ತೋಟ ಒಂದು ಸ್ವಲ್ಪ ಬೋರ್ ಗೀರೆಲ್ಲ ಓಡಿಸಿ ಏನೋ ಇಂಪ್ರೂವ್ ಮಾಡ್ಕೊಂಡು ಹೆಂಗೆ ಇದ್ದಾನೆ. ಸಾಲದಕ್ಕೆ ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಪಾಪ ಬೋರ್ ನೀರನ್ನು ಕೊಟ್ಟಿದ್ದಾನೆ. ಹೆಂಗೆ ಬೆಳೆ ಎಲ್ಲ ಬೆಳ್ಕೊಳ್ಳಿ, ಏನಾರು ಮಾಡೋದಿದ್ರೆ ಮಾಡ್ಕೊಳ್ಳಿ ಅಂತ. ಆದ್ರೂ ಅವ್ರ ಅಣ್ಣನ ಮೇಲೆ ಹೊಟ್ಟೆ ಕಿಚ್ಚಿ ಒಂದು. ಹೊಟ್ಟೆ ಕಿಚ್ಚಿ ನನ್ನ ಮಗ ಏನು ಮಾಡ್ತೀಯ ಹೇಳು? ಅದಕ್ಕೆ ನಾನು ಗೌಡ್ರು ಅವನು ಇಬ್ಬರಾಳು ಸೇರ್ಕೊಂಬಿಟ್ಟು ಅವನಿಗೆ ಚೆನ್ನಾಗೆ ಬೈದು ಬಂದಿದ್ದೀವಿ. ಒಂದು ಸ್ವಲ್ಪ ಯಾವಾಗ ಬುದ್ಧಿ ಕಲಿಲ್ಲ, ಯಾಕೆ ಹಿಂಗೆ ಆಡ್ತೀಯ ಹಂಗೆ ಹಿಂಗೆ ಅಂತ. ಸರಿ ಕಣ್ಮಗ, ಆಯಿತು. ಗೊತ್ತಾಗುತ್ತೆ. ಇಲ್ಲಿ ಯಾಕೆ ನಿಮ್ಮ ಅಮ್ಮನ ಕೂರಿಸ್ಕೊಂಡು ಕೂತ್ಕೊಳ್ತೀಯ? ಹೋಗು. ಹೆಂಗ ನೀನು ಮಂತ ಹೋದ್ರೆ ಇನ್ನೇನು ನಿಮ್ಮ ಅಮ್ಮಗೂ ಟ್ಯಾಕ್ಟ್ರಿಲಿ ಕೂರಿಸ್ಕೊಂಡು ಕರ್ಕೊಂಡೋಗಿ ಹೋಗು. ನಾನು ಇನ್ನು ಬರ್ತೀನಿ ಹಸ ಬಿಟ್ಕೊಂಡು. ನಾನು ಅದೇ ಹೇಳ್ತಿದ್ದೆ ಕಣಪ್ಪ. ಬಾರಮ್ಮ ಇಲ್ಲಿ ಕೂತ್ಕೊಂಡು ಇನ್ನೇನು ಮಾಡ್ತೀಯ, ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅಮ್ಮಿದ್ದಿದ್ದು ಇಲ್ಲಿ ಕಣ್ಮಗ ಹೋಗು, ನಿಮ್ಮ ಅಪ್ಪಯ್ಯ ಬರೋರ್ಗೂ ಕಾದು ಅಮ್ಮಿಕಿಂದ ಬರ್ತೀನಿ ಕಣ್ ಹೋಗು ಅಂತ ಹೇಳ್ತು. ಹೆಂಗ ನೀನು ಬಂದೆ ಸರಿ ಆಯಿತು. ನೀನು ಹಸ ಬಿಟ್ಕೊಂಬ, ನಾನು ಅಮ್ಮಂಗೆ ಟ್ಯಾಕ್ಟ್ರಿಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಮಂತವಿನ್ನೇನು. ಇನ್ನೇನು ನಾನೇ ಬರ್ತೀನಲ್ಲ, ಊಟ ಮಾಡ್ಕೊಂಡು ಹಾಲು ಕರೆದು ನಾನೇ ಹಾಲಾಕ್ ಬರ್ತೀನಿ. ನೀನು ಒಂದು ಗಳಿಗೆ ಹೋಗಿ ಸುಧಾರಿಸ್ಕೊಂಡು ಅಂತೆ. ಬಾ ಹೋಗೋಣ ಮಂತವಿನ್ನೇನು. ಎದಳಮ್ಮ ಹೋಗೋಣ. ಕಣಮಗ, ಆಯ್ತು ನಡಿ. ಇನ್ನೇನು ಮಾಡೋಣ, ನಿಮ್ಮ ಅಪ್ಪಯ್ಯ ಬಂತಲ್ಲ ಇನ್ನೇನು. ಸರಿ ಕಣಜ, ಆಯ್ತು. ಬರೋದೇನಜ, ನಾನು ಇನ್ನೇನು ಗೊತ್ತಾಯ್ತು. ಬೇಗ ಬಂದ್ಬಿಡು ನೀನು. ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿಧಾನಕ್ಕೆ ಬರಬೇಡ. ಹಸ ಬಿಟ್ಕೊಂಡು ಬೇಗ ಬಂದ್ಬಿಡು. ಹಾಲೆಲ್ಲ ಕರಿಬೇಕು, ಹಾಲಾಕ್ ಬರಬೇಕು, ಮತ್ತೆ ಒತ್ತಾಗ್ಬಿಡುತ್ತೆ. ಸ್ವಾನಿಗೆ ನೀರು ಇಟ್ಕೊಂಡ್ರೆ ಮತ್ತೆ ಹಾಲು ಕರಿಯಕ್ಕಾಗಲ್ಲ. ಹೆಂಗ? ಅಯ್ಯ ಗೊತ್ತಾಯ್ತು ಕಣ್ ನಡಿಯ, ನಾನು ಬರ್ತೀನಿ, ನನಗೆ ಗೊತ್ತೈತೆ. ನೀನೇನು ಹೇಳಕ್ ಬರಬೇಡ ನನಗೆ. ನೀನು ಬರಬೇಡ ಕಣೆ. ತೋಟದ ಹತ್ರ ಅಂದ್ರೂ ಬಂದ್ಬಿಟ್ಟು ನೀನು ನನಗೆ ದಬಾಸ್ತೀಯ. ನನಗೆ ಗೊತ್ತಿಲ್ವಾ ಅದೇ ಟೈಮಿಗೆ ಬರಬೇಕು, ಏನು ಮಾಡಬೇಕು ಕೆಲಸಗಳು ಅಂತ. ನಡಿ ಇನ್ನು ಆಯಿತು.